ಕನ್ನಡ ಸೀಸನ್ 6 ಸ್ಪರ್ಧಿ ಆರ್.ಜೆ. ರಾಕೇಶ್ ಅವರು ಆಟ ಆಡಿದ್ದಕ್ಕಿಂತ ಜಾಸ್ತಿ ಸಹ ಸ್ಪರ್ಧಿಯ ಜೊತೆ ಕ್ಲೋಸ್ ಆಗಿ ಸೌಂಡ್ ಮಾಡಿದ್ದರು. ಬಿಗ್ ಬಾಸ್ ಶೋನಲ್ಲಿ ಇವರು ತೋರಿದ ವರ್ತನೆ ಅಷ್ಟು ಪಾಸಿಟಿವ್ ಆಗಿರಲಿಲ್ಲ ಎನ್ನಬಹುದು. ವಿನಯ್ ಗೌಡ ಅವರ ಕಿರುಚಾಟ, ಬಳೆ ಬಗ್ಗೆ ಮಾತನಾಡಿದ್ದು ಅವರಿಗೆ ನೆಗೆಟಿವ್ ಆಗಿ ಪರಿಣಮಿಸಿದೆ. ಬಹುತೇಕರ ಜೊತೆ ಅವರು ಜಗಳ ಆಡಿದ್ದಾರೆ. ಇದು ನೆಗೆಟಿವ್ ಆಗಿದೆ. ಕಿರಿಕ್ ಪಾರ್ಟಿ ಹುಡುಗಿ ಸಂಯುಕ್ತ ಹೆಗ್ಡೆ ಅವರು ಸಹ ಸ್ಪರ್ಧಿ ಸಮೀರ್ ಆಚಾರ್ಯ ಮೇಲೆ ಅನುಚಿತವಾಗಿ ಮುಟ್ಟಿದ್ದಾರೆ ಎಂದು ಆರೋಪ ಮಾಡಿದ್ದರು. ಆನಂತರ ಇವರ ವರ್ತನೆ ನೆಗೆಟಿವ್ ಆಯಿತು. ಬಿಗ್ ಬಾಸ್ ಕನ್ನಡ ಸೀಸನ್ 8 ಶೋನಲ್ಲಿ ಸಹ ಸ್ಪರ್ಧಿ ಪ್ರಿಯಾಂಕಾ ತಿಮ್ಮೇಶ್ ಅವರಿಗೆ ಮದ್ಯದ ಬೆರಳು ತೋರಿಸಿ ಜನರಿಂದ ನೆಗೆಟಿವ್ ಪ್ರತಿಕ್ರಿಯೆಯನ್ನ ಪಡೆದರು. ಬಿಗ್ ಬಾಸ್ ಕನ್ನಡ ಸೀಸನ್ 7ರ ಶೋನಲ್ಲಿ ಚೈತ್ರಾ ಕೊಟ್ಟೂರು ಅವರ ಮಾತುಗಳು ಶೈನ್ ಮೇಲೆ ಪ್ರೀತಿ ಇದೆ ಎಂದು ಹೇಳಿದ್ದೆಲ್ಲವೂ ಆಟದ ಒಂದು ವಿಧಾನವಾದರೂ ಕೂಡ ಅವರಿಗೆ ಅದು ನೆಗೆಟಿವ್ ಆಗಿತ್ತು. ನಾಗಿನಿ 2 ಧಾರಾವಾಹಿ ನಟಿ ನಮ್ರತಾ ಗೌಡ ಅವರು ವಿನಯ್ ಗೌಡ ಪರ ಸ್ಟ್ಯಾಂಡ್ ತೆಗೆದುಕೊಳ್ಳುವುದು ವೀಕ್ಷಕರಿಗೆ ಇಷ್ಟನೇ ಆಗ್ತಿಲ್ಲ. ಒಟ್ಟಿನಲ್ಲಿ ಇದು ಅವರಿಗೆ ನೆಗೆಟಿವ್ ಆಗಿ ಪರಿಣಮಿಸಿದೆ. ಮುಂಗಾರು ಮಳೆ ಹುಡುಗಿ ಪೂಜಾ ಗಾಂಧಿ ರಿಯಲ್ ಆಗಿ ಹೇಗೆ ಅಂತ ವೀಕ್ಷಕರಿಗೆ ಅರ್ಥ ಆಗಲು ಬಿಗ್ ಬಾಸ್ ಒಂದು ವೇದಿಕೆ ಆಗಿತ್ತು. ಇದರಿಂದ ಅವರಿಗೆ ಪಾಸಿಟಿವ್ ಪ್ರತಿಕ್ರಿಯೆ ಸಿಕ್ಕಿತು ಎನ್ನಬಹುದು. ಬಿಗ್ ಬಾಸ್ ಕನ್ನಡ OTTಯಲ್ಲಿ ಸಾನಿಯಾ ಅಯ್ಯರ್, ರೂಪೇಶ್ ಶೆಟ್ಟಿ, ಜಸ್ವಂತ್ ಬೊಮ್ಮಣ್ಣ ಜೊತೆ ಕ್ಲೋಸ್ ಆಗಿರುವ ಬಗ್ಗೆ ಉದಯ್ ಸೂರ್ಯ ಮಾತನಾಡಿದ್ದು ಅವರಿಗೆ ನೆಗೆಟಿವ್ ಆಗಿ ಪರಿಣಮಿಸಿತ್ತು. ಪ್ರಶಾಂತ್ ಸಂಬರ್ಗಿ ಅವರು ಎಲ್ಲಾ ಸ್ಪರ್ಧಿಗಳ ಮೇಲೆ ಒಂದಲ್ಲ ಒಂದು ಆರೋಪ ಮಾಡಿ ಇನ್ನಷ್ಟು ನೆಗೆಟಿವ್ ಪ್ರತಿಕ್ರಿಯೆ ಪಡೆದರು. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.